ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಾಲ್ಗುಣಿ ಕ್ರಿಯೇಟರ್ಸ್. ಇವತ್ತಿನ ವಿಷಯದಲ್ಲಿ ನಾನು ನಿಮಗೆ ಮಿಶ್ರ ಬೆಳೆ ಮಾಡೋದು ಹೇಗೆ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಇವಾಗ ಇದು ನಾವು ಮಾಡ್ತಾ ಇರೋದು ಅರೆ ಹೊಡೆಯೋದು ಅಂತ ಹೇಳಿ. ಇಲ್ಲಿ ಮನೆ ಹಿಂದೆ ಸ್ವಲ್ಪ ಜಾಗ ಇತ್ತು, ನಮಗೆ ಸ್ವಲ್ಪ ಜಾಗ ಅಷ್ಟೇ ಕಾಣಿಸ್ತಿರೋದು ನಿಮಗೆ, ಅಷ್ಟೇ ಜಾಗ ಇದ್ದಿದ್ದು. ಇದರಲ್ಲಿ ಹಳ ಬೆಳ್ಕೊಂಡಿತ್ತು ಸುಮಾರು. ಸೊ ನಾವು ಏನು ಮಾಡಿದ್ವಿ, ರೋಟ್ರಿ ಓಡಿಸಿದ್ವಿ. ರೋಟ್ರಿ ಓಡಿಸ ಆದಮೇಲೆ ಸ್ವಲ್ಪ ದಿನಗಳ ಕಾಲ ಮಳೆ ಏನೂ ಇರಲಿಲ್ಲ. ಸೊ ಮಳೆ ಏನೂ ಇಲ್ಲ ಅಂತೇಳಿ ನಾವು ಸುಮ್ಮನೆ ಇದ್ವಿ. ಇವಾಗ 2 ದಿನದಿಂದ ಮಳೆ ಆಗ್ತಿದೆ. ಸೊ ಮಳೆ ಆಗ್ತಿದೆಯಲ್ಲ ಅಂತ ಹೇಳಿ ಮನೆ ಬಳಕೆಗೆ ಬೇಕಾಗುವಂಥ ತರಕಾರಿಗಳು, ಕಾಳುಗಳನ್ನ ಹಾಕೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿ ಇವಾಗ ಇದನ್ನ ಅರೆ ಹೊಡಿಸ್ತಿದ್ವಿ. ಅರೆ ಹೊಡಿಯೋದಂದ್ರೆ ನೋಡಿ, ಇಲ್ಲಿ ನಿಮಗೆ ಸಾಲಾಗಿ ಕಾಣಿಸ್ತಿದೆ ನೋಡಿ, ಆ ಥರ ನಿಮಗೆ ಬೀಜ ಬಿತ್ತೋದಕ್ಕೆ ಗೊತ್ತಾಗಬೇಕು. ಸೊ ಆ ಸಾಲಲ್ಲೇ ಬೀಜ ಬಿತ್ತಾ ಹೋಗಬೇಕು. ಆಮೇಲೆ ಈ ಅರೆ ಹೊಡೆಯೋದು ನೋಡಿ, ಆ ನೇಗಿಲನ್ನ ಬದಲಾಯಿಸಿರ್ತಾರೆ. ಈ ಅರೆ ಹೊಡೆಯೋದು ನೇಗಿಲಿದು. ಸೊ ನಮಗೇನ ರೋಟ್ರಿ ಹೊಡಿಬೇಕು ಅಂದರೆ ಆ ನೇಗಿಲು ಬೇರೆ ಇರುತ್ತೆ, ಮರ ಹೊಡಿಬೇಕು ಅಂದರೆ ಆ ನೇಗಿಲು ಕೂಡ ಬೇರೆ ಇರುತ್ತೆ, ಉಕ್ಕಿ ಹೊಡಿಬೇಕು ಅಂದ್ರೆ ಆ ನೇಗಿಲು ಬೇರೆ ಇರುತ್ತೆ. ಸೊ ನೇಗಿಲು ಬದಲಾಯಿಸ್ಕೊಂಡು ಅವರು ಯಾವ್ದು ಬೇಕು ಅಂತ ಹೇಳಿ ಮಾಡ್ತಾ ಹೋಗ್ತಾರೆ ನೋಡಿ. ಇವಾಗ ಅರೆ ಹೊಡೆಯೋದು, ಅರೆ ಹೊಡೆದ್ಮೇಲೆ ನಾವು ಬೀಜ ಬಿತ್ತಬೇಕಾಗುತ್ತೆ. ಸೊ ಭೂಮಿನೂ ಹದ ಆಗಿತ್ತು. ಸೊ ಮಳೆನೂ ಚೆನ್ನಾಗಿ ಬಂದಿತ್ತು. ಈಗ ಮಳೆಗಾಲದಲ್ಲಿ ಸೊ ಬೀಜ ಏನಾದ್ರು ಹಾಕಿದ್ರೆ ಸೊ ಬೀಜಗಳು ಚೆನ್ನಾಗಿ ಬರ್ತವೆ. ಇನ್ನೊಂದು ಇವಾಗ ನೋಡ್ಬೋದು ನೀವು, ನಿಮಗೆ ಸರಿಯಾಗಿ ಕಾಣಿಸುತ್ತೆ ನೋಡಿ. ಅರೆ ಹೊಡೆಯೋದು ಸಾಲಾಗಿ ಬಂದಿದ್ದೆಲ್ಲ, ಇದರ ಸಾಲಾಗಿ ಎಲ್ಲ ಕಡೆನೂ ಬಂದಿರುತ್ತೆ. ಅರೆ ಹೊಡೆದಾದ್ಮೇಲೆ ನೆಕ್ಸ್ಟ್ ಬೀಜ ಹಾಕೋದು, ಬೀಜ ಬಿತ್ತನೆ ಮಾಡೋದಿರುತ್ತೆ. ಇದರಲ್ಲಿ ಮುಂಚೆ ನಾನು ಜೋಳ ಹಾಕಿದ್ದೆ. ಜೋಳ ಒಂದು ಕಾಳಿಂದ ಇನ್ನೊಂದು ಕಾಳಿಗೆ 10 ರಿಂದ 15 ಸೆಂಟಿಮೀಟ್ರ್ ಡಿಸ್ಟೆನ್ಸ್ ಇರಬೇಕು. ಏನಕ್ಕೆ ಅಂತಂದರೆ ಜೋಳದ ಗಿಡ ಬೆಳಿಲಿಕ್ಕೆ ಅಷ್ಟು ಜಾಗ ಅದಕ್ಕೆ ಬೇಕಾಗಿರುತ್ತೆ, ಅಗತ್ಯ ಇರುತ್ತೆ. ಹಾಗಾಗಿ ಜೋಳ ಫಸ್ಟೇ ಹಾಕಿದ್ದೀನಿ ನಾನು. ಇವಾಗ ಕಾಳುಗಳು ಹಾಕ್ತಾಯಿದ್ದೀನಿ, ಕಾಳುಗಳು ಮತ್ತು ತರಕಾರಿದು ಬೀಜ. ಸೊ ತರಕಾರಿಲಿ ಹಾಕ್ತಾ ಇರೋದು ಮೂಲಂಗಿ ಬೀಜ. ಆಮೇಲೆ ಬೀನ್ಸಲ್ಲಿ 3 ಥರದ ಬೀನ್ಸ್, ಒಂದು ಗಿಡ ಥರ ಬರುತ್ತೊಂದು ಬೀನ್ಸ್, ಇನ್ನೊಂದು ಬಳ್ಳಿಲಿ ಬಿಡುತ್ತಲ್ಲ ಆ ಬೀನ್ಸ್, ಇನ್ನೊಂದು ಚಿಕ್ಕ ಕಾಳು ಬೀನ್ಸ್ ಬರುತ್ತೆ. ಸೊ ಆ ಬೀನ್ಸ್ 3 ಥರದ ಬೀನ್ಸ್ ಹಾಕ್ತಿದ್ದೀವಿ. ಆಮೇಲೆ ತಿಂಗ್ಳುಳ್ಳಿ, ಎಲತ್ತಿ ಕಾಳು ಅಂತ ಹೇಳ್ತಾರೆ. ಆಮೇಲೆ ಅಲಸಂಡೆ ಕಾಳು, ಆಮೇಲೆ ಅವರೆಕಾಳು, ಇಷ್ಟನ್ನ ಕಾಳುಗಳನ್ನ ಹಾಕ್ತಾಯಿದ್ದೀವಿ. ಇದು ಹೇಗೆ ಅಂದರೆ 10 ಕಾಳು ಹಾಕಿದ್ರೆ 10 ಕಾಳು ಬರುತ್ತೆ ಅಂತ ಇರಲ್ಲ, ಒಂದು 5 ಕಾಳು ಬರ್ಬೋದು. ಸೊ ಹಾಗಾಗಿ ನಾವು ಕಾಳುಗಳನ್ನ ಜಾಸ್ತಿ ಹಾಕಿರ್ತೀವಿ, ಸಾಲಲ್ಲೇ ಹಾಕಿರ್ತೀವಿ. ಬಟ್ ಹಾಕುವಾಗ ನಾವು ಜಾಸ್ತಿ ಹಾಕಿರ್ತೀವಿ. ಅಂದರೆ ಇವಾಗ ಅಂಚಲೆಲ್ಲ ಈಗ ಬಳ್ಳಿ ಬರೋದೆಲ್ಲ ಸೈಡಲ್ಲಿ ಹಾಕಿರ್ತೀವಿ, ಬಳ್ಳಿ ಬೆಳ್ಕೊಂಡು ಹೋಗಲಿ ಅಂಥೇಳಿ. ಈ ಮೂಲಂಗಿ ಎಲ್ಲ ಬಳ್ಳಿ ಬರಲ್ಲ, ಕೆಲವೊಂದೆಲ್ಲ ಬಳ್ಳಿ ಬರಲ್ಲ. ಅವರೇ ಗಿಡನಷ್ಟು ಜಾಸ್ತಿ ಬಳ್ಳಿ ಎಲ್ಲ ಹಬ್ಕೊಂಡೆಲ್ಲ ಹೋಗಲ್ಲ. ಅಂಥವೆಲ್ಲ ನಾವೇನು ಮಾಡ್ತೀವಿ, ಮಧ್ಯದಲ್ಲಿ ಹಾಕೋತೀವಿ. ಸೊ ಈ ಮಳೆನೂ ಬರ್ತಾಯಿದೆ. ಮಳೆ ಬರುತ್ತೆ ಅಂಥೇಳಿ ನಾವು ಕೆಲವೊಂದು ಕೆಲಸನ ಸ್ಟಾಪ್ ಮಾಡಿ ಬರೋ ಹಾಗಿರಲ್ಲ. ಹಳ್ಳಿಗಳಲ್ಲಿ ತುಂಬ ಜೋರು ಮಳೆ ಆಗ್ತಾಯಿಲ್ಲ ಅಂದರೆ, ತುಂಬ ಜೋರು ಮಳೆ ಬರ್ತಿದೆ ಅಂದರೆ ಬೇಕಾದ್ರೆ ಆ ಕೆಲಸ ನಿಲ್ಲಿಸ್ತಾರೆ. ಇಲ್ಲಾಂದರೆ ನಾವು ಆ ಕೆಲಸನ ಸಂಪೂರ್ಣ ಮಾಡಲೇಬೇಕಾಗುತ್ತೆ. ಸೊ ಮಳೆ ಬರ್ತಿದೆ ಅಂತೇಳಿ ನಿಲ್ಲಿಸೋ ಹಾಗಿಲ್ಲ. ಸೊ ಮಳೆನೂ ಬರ್ತಾಯಿದೆ, ಹನಿತಾ ಇದೆ. ಸೊ ಬೀಜಗಳು ಹಾಕ್ತಾಯಿದ್ದೀವಿ. ಇದು ಎಲ್ಲ ಹಾಕಿದ್ಮೇಲೆ ಒಂದ್ಸರಿ ಎಲ್ಲ ಕಡೆ ಬೀಜ ಹಾಕಿದ್ಮೇಲೆ ಗೊಬ್ಬರ ಹಾಕ್ತೀವಿ ನಾವು. ಗೊಬ್ಬರ ಸ್ವಲ್ಪ ಉಳಿದಿತ್ತು. ಇದು ಎಲ್ಲ ರೈತರಿಗೂ ಗೊತ್ತಿರುತ್ತೆ ಗೊಬ್ಬರ, NPK 20-20 ಅಂತೇಳಿ. ಇದು ಎಲ್ಲ ರೈತರಿಗೂ ಗೊತ್ತಿರುತ್ತೆ, ಯಾವ್ದ್ಯಾವ್ದಕ್ಕೆ ಬಳಸ್ತಾರಂತನೂ ಗೊತ್ತಿರುತ್ತೆ. ಗೊಬ್ಬರನ ಒಂದೇ ಲೈನಲ್ಲಿ ಬಿತ್ತಬೇಕು ಅಂತ ಏನಿಲ್ಲ. ಕೆಲವರು 2 ಸಾಲಲ್ಲಿ ಬಿತ್ತುತ್ತಾರೆ, ಕೆಲವರು 3 ಸಾಲಿನಲ್ಲಿ ಗೊಬ್ಬರನ ಬಿತ್ತುತ್ತಾ ಹೋಗ್ತಾರೆ. ಕೆಲವರು ಗೊಬ್ಬರ ಎರಚ್ತಾರೆ. ಎರಚೋರಿಗೆ ಗೊತ್ತಿರುತ್ತೆ ಗೊಬ್ಬರ ಎಲ್ಲಿ ಬಿದ್ದಿದೆ. ಸೊ ಆ ಅಂದಾಜಿರೋರು ಮಾತ್ರ ಎರಚ್ತಾರೆ. ಈಗೆಲ್ಲ ಸುಮಾರು ಕಡೆ ಗೊಬ್ಬರ ಎರಚೋದೇ ಮಾಡ್ತಾರೆ, ಯಾಕಂದರೆ ಅದು ಸುಲಭ ಅಂಥೇಳಿ. ಬಟ್ ಕೆಲವರೆಲ್ಲ ಸಾಲಲ್ಲೇ ಹಾಕ್ತಾರೆ, ಯಾಕಂದರೆ ಸಾಲಲ್ಲಿ ಹಾಕೋದು ಕೆಲವರಿಗೂ ಸುಲಭ ಆಗುತ್ತೆ. ಸೊ ಎರಡೂ ಥರನೂ ಮಾಡ್ಬೋದು. ಇದು ಸಾಲಲ್ಲಿ ಹಾಕ್ತಾ ಇರೋದು ಗೊಬ್ಬರ, ನೀವು ನೋಡ್ತಾ ಇರ್ಬೋದು ನೋಡಿ, ಸಾಲಲ್ಲಿದೆ. ಸಾಲಲ್ಲಿ 3 ಸಾಲಲ್ಲಿ ಹಾಕ್ತಾ ಇರೋದು ಗೊಬ್ಬರ. ಇದು NPK 20-20 ಗೊಬ್ಬರ ನೋಡಿ, 3 ಸಾಲಲ್ಲೇ ಹಾಕ್ತಿರೋದು ನೀವು ನೋಡ್ತಿರ್ಬೋದು. ಸೊ ಗೊಬ್ಬರ ಇಷ್ಟೇ ಪ್ರಮಾಣದಲ್ಲಿ ಬೀಳಬೇಕು ಅಂತ ಇರುತ್ತೆ. ಸೊ ಯೂಶ್ವಲಿ ತೆಳ್ಳಗೆ ಹಾಕ್ತಾರೆ, ಗಟ್ಟಿಯಾಗಿ ಜಾಸ್ತಿ ಹಾಕಲ್ಲ. ಸೊ ಗೊಬ್ಬರ ಎಲ್ಲ ಹಾಕಿದ್ಮೇಲೆ
ಮರ ಹೊಡೆಯೋದು ಅಂತ ಹೇಳ್ತಾರೆ ನೋಡಿ, ಪೂರ್ತಿ ಮುಚ್ಚಿ ಹೋಗುತ್ತೆ. ಅರೆ ಹೊಡೆದಿದ್ದು ಹೆಂಗೆ ಲೈನ್ ಇರುತ್ತೋ ನಿಮಗೆ ಸಾಲಾಗಿ ಅದೆಲ್ಲ ಪೂರ್ತಿ ಮುಚ್ಚಿ ಹೋಗುತ್ತೆ. ಇದು ನಾವು ಬೆಳೀತಿರೋದು ಮನೆ ಬಳಕೆಗೆ ಅಂತ ಹೇಳಿಬಿಟ್ಟು ಇದು ಮುಂದಕ್ಕೆ ನಾನು ಚಿಗುರು ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಕೆಲವೊಂದು ಚಿಗುರೆಲ್ಲ 9 ದಿನಕ್ಕೆ ಬರುತ್ತೆ, ಕೆಲವೊಂದು 1 ವಾರಕ್ಕೆಲ್ಲ ಬರುತ್ತೆ, ಕೆಲವರು 13 ದಿನಕ್ಕೆ ಬರುತ್ತೆ ಕೆಲವು ಬೀಜಗಳು. ಸೊ ಹಾಗಾಗಿ ನನ್ನ ಮುಂದಿನ ವೀಡಿಯೋದಲ್ಲಿ ನಾನು ಚಿಗುರು ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇವಾಗ ನೋಡಿ ಪೂರ್ತಿ ಮುಚ್ತಾ ಇದ್ದಾರೆ. ಇಲ್ಲಿಗೆ ಇದು ಬೀಜ ಬಿತ್ತನೆ ಮಾಡಿದ್ದು. ಇದು ಮಿಶ್ರ ಬೆಳೆ, ಅಂದರೆ ಎಲ್ಲ ರೀತಿಯ ಬೆಳೆಗಳನ್ನ ಬೆಳೆದಿರೋದು. ಇದು ಮಿಶ್ರ ಬೆಳೆ ಆಗುತ್ತೆ. ಇದು ಈ ಥರ ನೀವು ಮಾಡ್ಬೋದು. ಸೊ ಸಿಟಿಗಳ ಕಡೆ ಎಲ್ಲಾರೆ ಪಾಟಲ್ಲಿ ಹಾಕಿ ಕೆಲವೊಂದು ಬೀಜ ಹಾಕಿ ಬೆಳೆಸ್ಬೋದು. ಜಾಗ ಇಲ್ಲ ಅಂದರೆ ಟೆರೆಸ್ ಮೇಲೂ ಹಾಕಿ ಬೆಳೆಸ್ಬೋದು. ಅದು ಬೇಕಾದರೆ ನಾನು ನಿಮಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಸೊ ನೋಡ್ತಿರ್ಬೋದು ಫ್ರೆಂಡ್ಸ್, ಪೂರ್ತಿ ಕ್ಲಿಯರಾಗಿ ಎಲ್ಲನೂ ಕ್ಲೋಸ್ ಆಗ್ತಿದೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದ್ರು ವಿಡಿಯೋದಲ್ಲಿದ್ದರೆ ಕಮೆಂಟ್ ಮಾಡಿ, ಹಾಗೂ ನನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಚಿಗುರು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನಾನು. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.